ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಂದು ಕಿರಣ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ನಾವು ಬೆಳಗ್ಗೆ ಎದ್ದು ಭೂವರಹ ಸ್ವಾಮಿಗೆ ಹೋಗೋಣ ಅಂಥೇಳಿ ನೈಟೇ ಮೈಂಡ್ ಸೆಟ್ ಮಾಡ್ಕೊಂಡು ಮಲ್ಕೊಂಡಿದ್ವಿ. ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಆಗಿ ನಾನು ನಮ್ಮ ಅಕ್ಕ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಫುಲ್ಲು ಹಳ್ಳಿ ಜನರೇ ಚಂದ. ಹಳ್ಳಿ ಸೊಬಗನ್ನ ನೋಡ್ತಿದ್ರೆ ಒಂದು ಹಾಡು ಬೇರೆ ನೆನಪಾಗ್ತಿತ್ತು. ಹಳ್ಳಿ ಹಾಡು ತಂದ ಆ ಸಾಂಗು. ಸೊ ಹಾಗೆ ಎಂಜಾಯ್ ಮಾಡಿಕೊಂಡು ಅವಳು ನಾನು ಮಾತಾಡ್ಕೊಂಡು ಹಾಗೇ ಮುಂದೆ ಹೋಗ್ತಾ ಇದ್ವಿ. ಆವಾಗ ನಮಗೆ ಸಿಕ್ಕಿದೆ ಶಾಮಂತಿಗೆ ತೋಟ ಸಖತ್ತಾಗಿತ್ತು. ಫುಲ್ಲು ಎಲ್ಲೋ ಅಲ್ಲಿ ಹೋಗಿ ಒಂದೆರಡು ರೀಲ್ಸ್ ಮಾಡಿಕೊಂಡು ಫೋಟೋಶೂಟ್ ಮಾಡಿಕೊಂಡು ಮತ್ತು ಅಲ್ಲಿಂದ ಹೊರಟು ಮುಂದೆ ಬಂದ್ವಿ. ಅಲ್ಲಿ ನೋಡಿದ್ರೆ ಹಳ್ಳಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾಯಿದ್ದೋ, ಬಾಯ್ ಬೇರೆ ಮಾಡಿದ್ರು. ನಮಗೆ ಖುಷಿಯಾಗಿ ನಾವು ಬಾಯ್ ಮಾಡಿದ್ವಿ. ಹಾಗೆ ಮುಂದೆ ಹೋಗ್ತಾ ಇದ್ವಿ. ಎಲ್ಲರೂ ಬೆಳಗ್ಗೆ ಎದ್ದು ಮಾಮೂಲಿ ಫ್ರೆಶ್ ಆಗಿ ತಲೆ ಬಚ್ಕೊಳ್ಳೋದು, ಹಾಲು ತೊಗೊಂಬರೋದು, ಹಂಗೆಲ್ಲ ಓಡಾಡ್ತಾಯಿದ್ರು ಸ್ವಲ್ಪ ಜನ ಅಲ್ಲಲ್ಲೇ ಮನೆಗಳಿರೋರು. ಹಾಗೆ ಮಕ್ಳುಗಳು ಸ್ಕೂಲ್ಗೂ ಕೂಡ ಹೋಗ್ತಾಯಿದ್ರು. ನಾವು ಅದೆಲ್ಲ ನೋಡ್ಕೊಂಡು ಫೈನಲಿ ಟೆಂಪಲ್ ರೀಚ್ ಆದಾಗ ಜಾಸ್ತಿ ಜನ ಇರಲಿಲ್ಲ. ಓಕೆ, ಜಾಸ್ತಿ ಜನ ಒಳಗಡೆನೂ ಇರಲ್ಲ ಅಂತ ಹೇಳಿ ನಾನು ನಮ್ಮ ಅಕ್ಕ ಬಿಸಿಲು ಒಂದು ಸ್ವಲ್ಪ ಸ್ಟಾರ್ಟ್ ಆಗಿತ್ತು. ಸರಿ ಅಂದ್ಬಿಟ್ಟು ನಡ್ಕೊಂಡು ಹೋಗ್ಬೇಕಾಗ ಈಚೆಗಡೆ ಎಲ್ಲ ಚಪ್ಪಲ್ ಬಿಟ್ಟಿದ್ರು. ಓಕೆ, ತುಂಬ ಜನ ಇದ್ದಾರೆ, ನೋಡ್ಕೊಂಬರೋಣ, ದರ್ಶನ ಆಗುತ್ತೆ ಅಂತ ಅಂದ್ಕೊಂಡು ಹುಬ್ಸಲ್ಲಿ ಹೋದ್ವಿ. ಹಂಗೆ ಕಾಲೆಲ್ಲ ತೊಳ್ಕೊಂಡು ಮುಂದೆ ಹೋಗ್ತಾಯಿದ್ವಿ. ಅಲ್ಲಿ ನೋಡಿದ್ರೆ ಇಟ್ಕೆ ಮೇಲೆ ಇಟ್ಕೆಲ್ಲ ಕಟ್ಟಿದ್ರು. ಅದು ನಾನು ಯಾವತ್ತೂ ಆ ಥರ ಕಟ್ಟಿಲ್ಲ. ಏನೋ ಜನರು ಎಷ್ಟು ನಂಬಿಕೆ ಇದೆ ನೋಡು. ಇಲ್ಲೂ ಇಟ್ಟಿಗೆ ಮೇಲೆ ಅಂದರೆ ಕಲ್ ಮೇಲೆ ಕಲ್ಲು ಜೋಡಿಸಿದ್ದಾರೆ, ಏನದು ಮನೆದ ಏನೋ ನಂಬಿಕೆ ಅಂತ ಅಂದ್ಕೊಂಡು ಜಾಸ್ತಿ ಇದ್ರ ಬಗ್ಗೆ ಯೋಚನೆ ಮಾಡಿದೆ. ಟೆಂಪಲ್ ಒಳಗಡೆ ಎಂಟ್ರಿ ಆದ್ವಿ. ಅಲ್ಲಿ ಟೆಂಪಲ್ ಒಳಗಡೆ ಸ್ವಲ್ಪ ಜನ ಕೂತ್ಕೊಂಡಿದ್ರು ಒಳಗಡೆ ಗರ್ಭಗುಡಿ ಹತ್ರ. ಇನ್ನು ಸ್ವಲ್ಪ ಜನ ಮಣ್ಣು ಪೂಜೆ ಮಾಡ್ಸೋಕ್ಕೆ ಇಲ್ಲೆಲ್ಲ ಕೂತಿದ್ರು. ಗ್ರಿಲ್ಸ್ ಎಲ್ಲ ಫುಲ್ ಖಾಲಿತ್ತು ಒಳಗಡೆ ಹೋಗೋಕ್ಕೆ. ನನಗೆ ಎಷ್ಟು ಶಾಕ್ ಆಯಿತು ಅಂದರೆ, ಲಾಸ್ಟ್ ಟೈಮ್ ನಾನು ಕಿರಣನ್ ಜೊತೆ ಬಂದಾಗ ಗ್ರಿಲ್ ಒಳಗಡೆ ಇಲ್ಲಿ ನಿಲ್ಲಕ್ಕೂ ಜಾಗ ಇರಲಿಲ್ಲ. ಫುಲ್ ನೂಕಾಟ, ಅಷ್ಟು ಜನ ಇದ್ದರು. ಇವಾಗ ನೋಡಿದ್ರೆ ಇಲ್ಲಿ ಫುಲ್ಲು ಖಾಲಿ ಇದೆ. ಪರವಾಗಿಲ್ವೇ, ದರ್ಶನ ಬೇಗ ಆಗುತ್ತೆ ಅಂತ ಖುಷಿಲಿ ಹೋದ್ವಿ. ನಮ್ಮ ಅಕ್ಕನೂ ಅಷ್ಟೇ, ಕಮ್ಮಿ ಜನ ಇದ್ದಾರೆ, ಆರಾಮಾಗಿ ದರ್ಶನ ಮಾಡ್ಬೋದು ಅಂತ ಪಾಪ ತುಂಬ ಖುಷಿಲಿ ಹೋಗ್ತಾಯಿದ್ಲು ಒಳಗಡೆ. ಅಲ್ಲಿ ನೋಡಿದ್ರೆ ಆಲ್ರೆಡಿ ಟೈಮು 9:45 ಆಗಿತ್ತು. 9:00ವರೆಗೆ ದೇವಸ್ಥಾನ ಓಪನ್ ಅಂತ ನಾವು ನೋಡಿದ್ದು. ಸರಿ 9:45 ಅಲ್ವ, ಇನ್ನೇನು ಪೂಜೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಇನ್ನೂ ಪೂಜಾರಪ್ಪನೇ ಬಂದಿರಲಿಲ್ಲ. ಇನ್ನೂ ಇಷ್ಟೊತ್ತಾದರೂ ಬಂದಿಲ್ವಲ್ಲ ಅಂಥೇಳಿ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿದ್ವಿ. ನಮ್ಮ ಥರನೇ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು. ಪಾಪ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದು ದೇವ್ರ ಮುಂದೆ ಟೇಬಲಲ್ಲಿ ಜೋಡಿಸಿದ್ರು. ನೋಡಿ, ನೀವು ನೋಡ್ತಿರ್ಬೋದು, ಪೂಜಾರಪ್ಪ ಇನ್ನೂ ಬಂದೇ ಇರಲಿಲ್ಲ. ಸರಿ, ನಾವು ದೇವ್ರು ನೋಡೋಣ ಅಂಥೇಳಿ ದೇವ್ರಿಗೆ ಕೈ ಮುಗಿದು ದೇವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳಿ ಹಾಗೆ ಕೂತ್ಕೊಂಡಿದ್ವಿ. ಅಷ್ಟರಲ್ಲಿರೋರೆಲ್ಲ ಸ್ವಲ್ಪ ರೈಸ್ ಆಗಿದ್ರು. ಇಷ್ಟೊತ್ತಾದರೂ ಪೂಜಾರಪ್ಪ ಬಂದಿಲ್ಲ, ಮ್ಯಾನೇಜ್ಮೆಂಟಿಗೆ ಕಾಲ್ ಮಾಡೋಣ ಅಂಥೇಳಿ ಅಲ್ಲಿ ನಂಬರ್ ಇತ್ತು. ನಂಬರ್ ತೊಗೊಂಡು ಮ್ಯಾನೇಜ್ಮೆಂಟಿಗೆ ಕಾಲ್ ಕೂಡ ಮಾಡಿದ್ವಿ. ಅದಾದಮೇಲೆ ಅವ್ರು ಪೂಜಾರಪ್ಪನ ಕರೆಸಿದ್ರು. ಅವ್ರು ನೀಟಾಗಿ ಪೂಜೆ ಮಾಡಿಕೊಟ್ರು. ಸರಿ ಆಯಿತು, ಪೂಜೆ ಎಲ್ಲ ಆಯ್ತಲ್ಲ, ಇನ್ನೇನು ಹೋಗೋಣ, ಸುಮ್ಮನೆ ಟೈಮ್ ವೇಸ್ಟ್ ಆಯಿತು ಇಷ್ಟೊತ್ತವರೆಗೂ ಅಂತ ಹೇಳಿ ಆಲ್ಮೋಸ್ಟ್ ಮಧ್ಯಾಹ್ನ ಹತ್ತತ್ರ ಆಗೋಯಿತು. ಸರಿ, ವಾಪಸ್ ಹೋಗೋಣ ಅಂತ ಹಾಗೆ ಹೊರಡ್ಬೇಕಾದ್ರೆ ಅಲ್ಲಿ ದೇವ್ರದ್ದು ಫೋಟೋಗಳು ಫ್ರೇಮ್ ಇಟ್ಕೊಂಡಿದ್ರು. ನಮ್ಮ ಅಕ್ಕ ಸರಿ ಅಂದ್ಕೊಂಡಿದ್ದೆಲ್ಲ ಆಗಿದೆಯಲ್ಲ, ಒಳ್ಳೇದಾಯಿತು, ದೇವ್ರನ್ನ ಮನೆಗೆ ತುಂಬಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಫ್ರೇಮ್ದು ಫೋಟೋ ತೊಗೊತಾ ಇದ್ಲು. ಸರಿ ಅಂತ ಬಟ್ ಆದರೆ ದೇವ್ರದ್ದು ಫೋಟೋ ತೊಗೋತಾ ಇದ್ದೀವಲ್ಲ, ಅದ್ರ ಹಿಂದೆ ಕಾಣಿಸ್ತಿರೋದೇ ನಮ್ಮದು ಅನ್ನ ಸಂದರ್ಪಣ, ಏನದು ಊಟ ಹಾಕ್ತಾರಲ್ಲ ಅದು. ಅಲ್ಲಿ ಎಲ್ಲ ಆಲ್ರೆಡಿ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗಿತ್ತು ಗೈಸ್, ಅಷ್ಟು ಬೇಗನೆ. ಪಾಪ 12 ಗಂಟೆ 1 ಗಂಟೆ ಗಂಟ ಕೆಲವು ಕಡೆ ಪ್ರಸಾದ ಸ್ಟಾರ್ಟ್ ಆಗಿದೆ 12 ಗಂಟೆ 1 ಗಂಟೆ ಅಂತಾರೆ. ಬಟ್ ಅಲ್ಲಿ ಬೇಗನೆ ಸ್ಟಾರ್ಟ್ ಆಗಿತ್ತು ಊಟ. ಅಲ್ಲಿ ನಾವು ಊಟ ಮಾಡಲಿಲ್ಲ, ಬಿಕಾಸ್ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ವಿ. ಹಾಗೆ ಮುಂದೆ ಹೋಗ್ತಿದ್ರೆ ಮಾಮೂಲಿ ಶಾಪ್ಸ್ಗಳೆಲ್ಲ ಓಪನ್ ಆಗಿತ್ತು. ಈ ಕಡಲೆಪುರಿ ಮಿಕ್ಸ್ಚರ್ ಅಂಗಡಿಗಳು, ಸೋಡಾ ಅಂಗಡಿಗಳು, ಅದಾದಮೇಲಿಂದ ಈ ಸ್ನ್ಯಾಕ್ಸ್ಗಳೇನೇನೋ ಇರ್ತಾವಲ್ಲ ಅಂಥದ್ದು, ಅದೆಲ್ಲ ಆಲ್ರೆಡಿ ಅವಾಗ ತಾನೇ ಶಾಪ್ ಓಪನ್ ಮಾಡ್ತಾಯಿದ್ರು. ಆ್ಯಂಡ್ ಇಲ್ಲಿ ವಾಟರ್ ಕಾಣಿಸ್ತಿದೆಯಲ್ಲ, ಇಲ್ಲಿಗೆ ಲಾಸ್ಟ್ ಟೈಮು ನಾನು ಕಿರಣ ಬಂದಾಗ ಬಿಟ್ಟಿದ್ದರು. ಈ ಸಲ ಏನೋ ಗೊತ್ತಿಲ್ಲ, ಮೋಸ್ಟ್ಲಿ ನಾವು ಬೇಗ ಹೋಗ್ತಾ ಇದ್ದೀವಲ್ಲ ಅದಕ್ಕೆ ಅನಿಸುತ್ತೆ, ಇನ್ನೂ ಕ್ಲೋಸ್ ಆಗೇ ಇತ್ತು ಗೇಟು. ಅಲ್ಲೂ ಬಿಡಲಿಲ್ವಲ್ಲ, ಸರಿ ಇನ್ನೇನು ಹೋಗೋಣ, ನೀರ ಹತ್ರನೂ ಬಿಡ್ತಿಲ್ವಲ್ಲ ಅಂತ ಅಂದ್ಕೊಂಡ್ರು. ಅಷ್ಟರಲ್ಲಿ ಇವರು ಬೆಳೆದಿರೋ ಕಾಳುಗಳು ಮತ್ತು ಮಕ್ಕಳು ಆಟ ಸಾಮಾನುಗಳು, ಪೂಜೆ ಸಾಮಾನುಗಳು ಅದೆಲ್ಲ ಇತ್ತು. ಅದೆಲ್ಲ ನೋಡಿಕೊಂಡು ಓಕೆ ಫೈನ್, ನಮ್ಮದು ಸ್ವಲ್ಪ ಬೇಗ ಆಯ್ತು ಇವ್ರನ್ನೆಲ್ಲ ಕಂಪೇರ್ ಮಾಡಿದ್ರೆ ಅಂತ ಅಂದ್ಕೊಂಡು ನಾವು ಅಲ್ಲಿಂದ ಮನೆ ಕಡೆ ಹೋದ್ವಿ. ಮನೆ ಕಡೆ ಹೋಗ್ಬೇಕಾದ್ರೆ ಫುಲ್ಲು ಬಿಸಿಲು. ಯಾಕೆ ಕೇಳ್ತೀರಾ ಬಿಸಿಲುನ, ಸಿಕ್ಕಾಪಟ್ಟೆ ಟ್ಯಾನ್ ಅಂದ್ಕೊಳ್ಳಿ ಫುಲ್ಲು. ಆ ಬಿಸಿಲಲ್ಲಿ ಬೇರೆ ಯಾರೂ ರೋಡಲ್ಲಿ ಇಲ್ಲವೇ ಇಲ್ಲ. ಯಾಕೆಂದರೆ ಆ ಉರಿ ಬಿಸಿಲಲ್ಲಿ ಯಾರು ಓಡಾಡ್ತಾರೆ, ಎಲ್ಲ ಆರಾಮಾಗಿ ಮನೇಲಿ ಇರ್ತಾರೆ ಆ ಬಿಸಿಲಲ್ಲಿ ಓಡಾಡೋದಕ್ಕಿಂತ ಅಂತ. ಸೊ ನಾವು ಅದು ಬಿಸಿಲಾದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಸೇಫಾಗಿ ಮನೆಗೆ ಬಂದ್ವಿ.
ತುಂಬಾ ಬಿಸಿಲಿತ್ತು ಆ್ಯಂಡ್ ತುಂಬ ಟಯರ್ಡ್ ಆಗಿತ್ತು. ಆ ಬಿಸಿಲಿಗೆ ನನ್ನ ಕೈಯೆಲ್ಲ ಉರಿತಾ ಇತ್ತು ಅಂದ್ಕೊಳ್ಳಿ. ಅಷ್ಟು ಕಾವು ಅಂದರೆ ಕಾವು, ಸಿಕ್ಕಾಬಟ್ಟೆ ಮೈಸೂರಲ್ಲಿ ಬಿಸಿಲು ಜಾಸ್ತಿ ಆಗಿದೆ. ಆ್ಯಂಡ್ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಮುಂದೆನೇ ನಿಂತ್ಕೊಂಡು ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಮಾಡಿದ್ವಿ. ಆ್ಯಂಡ್ ಒಂದು ಬೇಜಾರು ಏನಂತ ಅಂದರೆ ಆ ದೇವಸ್ಥಾನದಲ್ಲಿ ರೂಲ್ಸ್ ಕರೆಕ್ಟಾಗಿಲ್ಲ ಗೈಸ್. ಕ್ಯೂ ಸಿಸ್ಟಮ್ ಅವ್ರು ಕರೆಕ್ಟಾಗಿ ಮಾಡಿಲ್ಲ. ಆ್ಯಂಡ್ ಪೂಜಾರಪ್ಪ ಕರೆಕ್ಟ್ ಟೈಮಿಗೆ ಬರಲ್ಲ, ನೀಟಾಗಿ ಪೂಜೆ ಮಾಡಿಕೊಡಲ್ಲ. ಅದು ಬೇಜಾರು. ನಾನು ಒಬ್ಳಿಗೆ ಅಂತಲ್ಲ, ಅಲ್ಲಿ ಎಷ್ಟೊಂದು ಜನ ಬಂದಿದ್ರು. ಲಾಸ್ಟ್ ಟೈಮ್ ನಾನು ಕಿರಣ್ ಜೊತೆ ಹೋಗಿದ್ನಲ್ಲ, ಆವಾಗಲೂ ಅಷ್ಟೇ ಸುಮಾರು ಜನ ಬೈಕೊಂಡೋದ್ರು, ಏನಪ್ಪ ಇವ್ರುಗಳು ನೀಟಾಗಿ ಒಂದು ರೂಲ್ಸ್ ಮಾಡಿಲ್ಲ, ಇಷ್ಟ ಬಂದಂಗೆ ಮಾಡ್ತಿದ್ದಾರೆ ಅಂತ. ಇವತ್ತು ಬಂದವರು ಅಷ್ಟೇ ಇಷ್ಟ ಬಂದಂಗೆ ಮಾಡ್ತಿದ್ದಾರೆ, ಇಷ್ಟ ಬಂದಂಗೆ ಬಂದು ಪೂಜೆ ಮಾಡ್ತಾರೆ ಅಂತೆಲ್ಲ ಸ್ವಲ್ಪ ಬೇಜಾರು ಮಾಡ್ಕೊಂಡು ಹೋದರು. ಆ್ಯಕ್ಚುಲಿ 10 ಗಂಟೆ ಆದರೂ ಬಂದಿರಲಿಲ್ಲ. ನಾನು ಅಲ್ಲಿ ಮ್ಯಾನೇಜ್ಮೆಂಟದು ನಂಬರ್ ಇತ್ತು, ಅಲ್ಲಿ ಸಿ ಕ್ಯಾಮ್ರಾ ಯೂಸ್ ಮಾಡಬೇಡಿ ಅಂತ ಇತ್ತು. ಕೆಳಗಡೆ ಮ್ಯಾನೇಜ್ಮೆಂಟ್ ಅಂತ ಇತ್ತು. ಅದಕ್ಕೆ ನಾನು ಕಾಲ್ ಮಾಡಿ ಇನ್ನೂ ಬಂದಿಲ್ಲ, ಇನ್ನೂ ಎಷ್ಟು ಗಂಟೆಗೆ ಬರ್ತಾರೆ ಪೂಜಾರಪ್ಪ ಅಂತೆಲ್ಲ ಕೇಳಿದೆ. ಅದಕ್ಕೆ ಅವ್ರು ಇನ್ನೇನು ಬರ್ತಾರೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು. ಸೊ ಬಂದು ಆಮೇಲೆ ಪೂಜೆ ಮಾಡಿದ್ರು. ಅದೊಂದು ಸ್ವಲ್ಪ ಬೇಜಾರಾಯಿತು ನನಗೆಲ್ಲ, ಎಲ್ಲರಿಗೂ ಬೇಜಾರಾಯಿತು. ಅದಾದಮೇಲೆ ದರ್ಶನ ಎಲ್ಲ ಚೆನ್ನಾಗಾಯಿತು, ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ಐಸ್. ಆಮೇಲಿಂದ ಬಂದ್ವಿ, ಟಯರ್ಡ್ ಆಗಿತ್ತು. ಇವಾಗ ರೆಸ್ಟ್ ತಗೊಂಡು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ, ನೀವೆಲ್ಲ ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ, ನಮ್ಮ ಮನೆ ಗೃಹ ಪ್ರವೇಶ ಇನ್ನೇನು ಬರ್ತಾ ಇದೆ. ಡೇಟ್ ಕೂಡ ಫಿಕ್ಸ್ ಆಗಿದೆ. ಯಾವತ್ತಂತ ಅಂದರೆ ಮಾರ್ಚ್ 13ನೇ ತಾರೀಕು ಶುಕ್ರವಾರ ಬಿದ್ದಿದೆ ಗೈಸ್. ತುಂಬಾ ಖುಷಿ ಇದೆ, ಎಷ್ಟು ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟೊಂದು ಖುಷಿ ಇದೆ. ಎಷ್ಟು ಬೇಗ ಬಂದುಬಿಡ್ತು. ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸು, ಯಾಕೆಂದರೆ ಇವಾಗ ತಾನೇ ಹನಿದು ನಾಮಕರಣ ಮಾಡಿದ್ವಿ. ಮತ್ತು ಇನ್ನೊಂದು 2 ವೀಕ್ಸಲ್ಲೇ ಗೃಹ ಪ್ರವೇಶ ಡೇಟು ಫಿಕ್ಸ್ ಆಗೋಯ್ತು. ಯಾಕೆ ಹಿಂದೆನೇ ಹಾಕ್ಸ್ಕೊಂಡ್ವಿ ಅಂತ ಅಂದರೆ, ನಂದು ಕಿರಣಂದು ರಾಶಿ ನಕ್ಷತ್ರಕ್ಕೆ ಮೇ 13ನೇ ತಾರೀಕೇ ಒಳ್ಳೆ ದಿನ ಅಂತೆ. ಮೇ ಅಲ್ಲ, ಮಾರ್ಚ್ 13ಕ್ಕೆ ಒಳ್ಳೆ ದಿನ ಅಂತೆ. ಮಾರ್ಚ್ 13ನೇ ತಾರೀಕು ಫಿಕ್ಸ್ ಆಗಿದೆ. ಆಮೇಲೆ ಕೆಲಸ ತುಂಬ ಇದೆ, ಎಷ್ಟೊಂದು ಕೆಲಸ ಪೆಂಡಿಂಗ್ ಇದೆ ಅಂತ ಅಂದರೆ ತುಂಬಾ ಕೆಲಸ ಇದೆ. ಶಾಪಿಂಗ್ ಎಲ್ಲ ಲೈಟಾಗಿ ಮುಗಿಸ್ಕೊಂಡಿದ್ದೀವಿ, ಇನ್ನೂ ಬೇಜಾನ್ ಶಾಪಿಂಗ್ ಮಾಡೋದು ಪೆಂಡಿಂಗ್ ಇದೆ. ಆ್ಯಂಡ್ ಮನೆದು ಮೇಲ್ಗಡೆ ಒಂದು ಮಾಸ್ಟರ್ ರೂಮ್ ಕಟ್ಟಿಸ್ತಾ ಇದ್ದೀವಿ, ಅದೊಂದು ಸ್ವಲ್ಪ ಪೆಂಡಿಂಗ್ ಇದೆ. ನಮ್ಮಪ್ಪ ಅದನ್ನು ನೋಡ್ಕೊತಿದ್ದಾರೆ. ಪಾಪ ಬೆಳಗ್ಗೆ ಹೋಗಿ ಸಂಜೆವರೆಗೂ ಅಲ್ಲೇ ಮುಂದೆ ನಿಂತ್ಕೊಂಡು ಮಾಡಿಸ್ತಿದ್ದಾರೆ. ಯಾಕಂದರೆ ನಾವು ಓಕೆ ನೀವು ಮಾಡಿ ಅಂತ ಅವರಿಗೆ ಬಿಟ್ಬಿಟ್ರೆ ಲೇಟ್ ಆಗೋಗುತ್ತೆ. ನಮ್ಮದು ಗೃಹ ಪ್ರವೇಶ ಟೈಮ್ಗೆ ಮನೆ ಸಿಗಲ್ಲ. ಅದಕ್ಕೇ ನಮ್ಮಪ್ಪನೇ ಓಡಾಡಿಕೊಂಡು ಮಾಡ್ತಾಯಿದ್ದಾರೆ. ಸೊ ಎಲ್ಲ ಒಂದೊಂದಾಗಿ ಪ್ರಿಪೇರ್ ಆಗ್ತಾಯಿದೆ. ಆ್ಯಕ್ಚುಲಿ ಇವಾಗ ಹೊಸ ಮನೆ ಹತ್ರ ಹೋಗಬೇಕಾಗಿತ್ತು, ಅದೇ ಒಂದು ಸ್ವಲ್ಪ ಬಿಸಿಲು ಕಮ್ಮಿ ಆಗಲಿ ಅಂತ ನಾನೇ ಹೋಗಿಲ್ಲ. ಬನ್ನಿ ತೋರಿಸ್ತೀನಿ ಎಷ್ಟು ಕೆಲಸ ಪೆಂಡಿಂಗ್ ಇದೆ ಅಂತ ಅಂದರೆ. ಆಮೇಲೆ ಇನ್ವಿಟೇಷನ್ ಕಾರ್ಡು ಸೆಲೆಕ್ಟ್ ಮಾಡಬೇಕು, ಅದನ್ನು ಇಸ್ಕೊಂಬರ್ಬೇಕು, ರಿಟರ್ನ್ ಗಿಫ್ಟ್ ಸೆಲೆಕ್ಟ್ ಮಾಡಬೇಕು, ಆಮೇಲೆ ಇನ್ವಿಟೇಷನ್ ಕಾರ್ಡೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದಕ್ಕೆ ತುಂಬಾ ಕೆಲಸ ಇದೆ. ಒಂದೊಂದಾಗೆಲ್ಲ ಮುಗಿಸ್ಕೋಬೇಕು. ಆಮೇಲೆ ತುಂಬ ಕಮ್ಮಿ ಟೈಮ್ ಕೂಡ ಇದೆ. ಅದಕ್ಕೆ ಇನ್ವಿಟೇಷನ್ ಸ್ವಲ್ಪ ಕಮ್ಮಿನೇ ಓಡಿಸಿದ್ದೀವಿ. ಯಾಕಂದರೆ ನಾಮಕರಣಕ್ಕೆ ಹೋದಾಗಲೇ ಆಲ್ಮೋಸ್ಟ್ ಹೇಳ್ಬಿಟ್ಟು ಬಂದಿದ್ದೀವಿ ಎಲ್ಲರಿಗೂ ಗೃಹಪ್ರವೇಶ ಇದೆ ಅಂತ. ತುಂಬ ಹತ್ರದಲ್ಲಿ ಅಂದರೆ ಬೇಗ ಕೊಡೋವಂಥ ಮನೆಗೆ ಕಾರ್ಡನ್ನ ಕೊಟ್ಬಿಡೋಣ, ಎಲ್ಲರಿಗೂ ಫೋನ್ ಮಾಡಿ ಹೇಳೋಣ. ಯಾಕೆಂದರೆ ಫೋನ್ ಮಾಡಿ ಹೇಳಿದ್ರೆ ಬರ್ತಾರೆ. ಬಿಕಾಸ್ ನಾಮಕರಣಕ್ಕೆ ಹೋಗಿದ್ದಾಗ ಮನೆಗೆ ಹೋಗಿ ಹೇಳಿದ್ವಲ್ಲ, ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಗೈಸ್. ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದ್ರ ಜೊತೆ ನನ್ನ ಆಫೀಸ್ ಕೆಲಸ ಬೇರೆ ಇದೆ, ಅದೆಲ್ಲ ತಲೆನೋವಿದೆ. ಸೊ ಅದು ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ಬನ್ನಿ ನೋಡ್ಕೊಂಬರೋಣ. ಇವಾಗ ಹೊಸ ಮನೆಗೆ ಹೋಗ್ತಿದ್ದೀನಿ, ತೋರಿಸ್ತೀನಿ ಎಷ್ಟು ಕೆಲಸ ಪೆಂಡಿಂಗ್ ಇದೆ ಅಂತ ಹೇಳಿ. ಹೌದಾ ಗೈಸ್, ಇಲ್ಲಿ ನೋಡಿ ಸೋಲಾರೆಲ್ಲ ಇಟ್ಟಿದ್ದಾರೆ. ಇನ್ನೂ ಬೇಜಾನ್ ಕೆಲಸ ಇದೆ. ಒಂದು AC ಇನ್ನೂ ಫಿಟ್ ಆಗಿಲ್ಲ, ಆ್ಯಂಡ್ ಒಂದು AC ಇಲ್ಲಿ ಫಿಟ್ ಆಗಿದೆ. ಸೊ ಇದಿನ್ನೂ ಪೆಂಡಿಂಗ್ ಇದೆ. ನಮ್ಮಪ್ಪ ಎಲ್ಲ ಮುಂದೆ ನಿಂತ್ಕೊಂಡು ಪಾಪ ಮಾಡಿಸ್ತವ್ರೆ. ಈ ರೂಮಿಗೆ ಇನ್ನೊಂದು AC ಫಿಟ್ ಆಗಿದೆ. ಮೇಲ್ಗಡೆ ರೂಮ್ಗೆ ಇನ್ನೂ ಫಿಟ್ ಆಗಿಲ್ಲ ಅಲ್ವಪ್ಪ? ಮೇಲ್ಗಡೆ ರೂಮ್ಗೆ, ಈ ರೂಮಿಗೆ ಇಲ್ಲಿ AC ಫಿಟ್ ಆಗಿದೆ. ಓಕೆ, ಇಲ್ಲಿ ಸೋಲಾರ್ದು ಮೇಯ್ನ್ ಇಲ್ಲಿ ಇಟ್ಟಿದ್ದಾರೆ. ಸೊ ನೋಡಿ, ಇನ್ನೂ ಇಲ್ಲಿ ಎಲ್ಲ ಸ್ವಲ್ಪ ಆಗಬೇಕು. ಈ ಅಂಕಲ್ ನಮ್ಮ ಮನೆಗೆ ಇಲ್ಲಿ ಟೈಲ್ಸ್ ಹಾಕಿರೋದು ಎಷ್ಟು ಚೆನ್ನಾಗಿ. ಇವತ್ತಲ್ವಪ್ಪ ಹಾಕಿರೋದು? ನಿನ್ನೆ ತಾನೇ ಟೈಲ್ಸ್ ಆಗಿದೆ. ಚೆನ್ನಾಗಿ ಕಾಣಿಸ್ತಾ ಇದೆ ಟೈಲ್ಸ್ ಎಲ್ಲ. ಪೇಂಟ್ ಅಲ್ವಾ? ಲೈಟಿಂಗ್ ಎಲ್ಲ, ಎಲೆಕ್ಟ್ರಿಕಲ್ಸ್ ಎಲ್ಲ ಆಗಿದೆ, ಲೈಟಿಂಗ್ಸ್ ಎಲ್ಲ ಆಗಿದೆ. ಸ್ವಿಚ್ ಬೋರ್ಡ್ ಕೂಡ ಹೊಸದು ಹಾಕಿದ್ದಾರೆ. ಸೊ ಇನ್ನು ಪೇಂಟಿಂಗ್ ಒಂದು ಬ್ಯಾಲೆನ್ಸು. ವಾಶ್ರೂಮ್ಗೂ ಅಷ್ಟೇ ಚೆನ್ನಾಗಿದೆ. ಇದೊಂದು ಟೈಲ್ಸು ಕಲರು ಚೆನ್ನಾಗಿದೆ, ಬ್ಲೂ ಕಲರು. ಅಲ್ಲಿ ಇದು ವಾಟರ್ ಕೆಲಸ ಆಗಿದಲ್ವಾ? ವಿಂಡೋ ದೊಡ್ಡದಾಗಿ ಇದೆ, ವೆಂಟಿಲೇಷನ್ನು.
ಓ ಈ 3 ಡೋರು ಒಂದೇ ಸಲ ಟೀ ಇಟ್ಬಿಟ್ಟು ರಪ್ಪ ಅಂತ ಯಾರ ಕೆಳಗಡೆ ಹಾಕಿದ್ರು. ಅಲ್ಲಿ ಬೆಂಕಿ ಹಾಕ್ಬಿಟ್ಟಿದ್ದಾರೆ ಆ ಅಜ್ಜಿ. ಅಪ್ಪ ಇವರೇ ಅಲ್ವಾ ಬಸ್ ಮಾತಾಡ್ಸಿದ್ದು ಗೈಸ್. ಈ ಮೂಲೆಯಿಂದ ಆ ಮೂಲೆವರೆಗೂ ಆ ಅಜ್ಜಿದೆ ಅಂತ ಜಮೀನು, ಅವರೇ ಓನರು. ನೋಡಿ ಎಷ್ಟು ಸಿಂಪಲ್ ಆಗಿದ್ದಾರೆ. ಅದವ್ರ ಮಗಳಾ? ಅದವ್ರ ಮಗಳಂತೆ. ಅವತ್ತೊಂದಿನ ನಾನು ಮಾತಾಡ್ಸಿದೆ ಅಲ್ವಪ್ಪ, ನಾನು ಬಂದಿದ್ರಲ್ಲ ಪಾಪ ತುಂಬ ಒಳ್ಳೆ ಅಜ್ಜಿ. ಅಲ್ಲಿಂದ ಬೆಂಕಿ ಹಾಕೊಂಡು ಪಕ್ಕಕ್ಕೆ ಕತ್ಕೊಂಡ್ಬಿಡ್ತೀವಿ ಅಂದ್ಬಿಟ್ಟು ಒಂದು ಇದು ತೊಗೊಂಡು ಬಡ್ಕೊಂಡ್ ಪಕ್ಕಕ್ಕೆ ಕತ್ಕೊಂಡ್ಬಿಡ್ತೀವಿ ಅಂತ. ಅವ್ರದ್ದು ಮಾತ್ರ ಸುಡ್ಲಿ ಅಂತ. ಅವ್ರದ್ದು ಮಾತ್ರ ಔಟ್ಲೈನು ನೋಡಿ ಹೆಂಗ್ ಬಂದ ನೋಡುವ. ಎಷ್ಟು ಲೈನಾಗಿ ಬಂದಿದ್ದಾರೆ. ಅಜ್ಜಿ ಕೇಳಜ್ಜಿ ಕಾಫಿ ಆಯ್ತಾ? ಅಜ್ಜಿ ಕಾಫಿ ಆಯ್ತಾ? ಹಾಂ ಪಾಪಚ್ಚ ಹಿಂಗೆ ಇರೋರಿಗೆ ಏನೂ ಇರಲ್ಲ, ಇಲ್ಲೇ ಇರೋರಿಗೆ ಜಾಸ್ತಿ ಇರುತ್ತೆ ಅಲ್ವಾ ಗೈಸ್? ಒಂದು ಸ್ವಲ್ಪ ಇರುತ್ತೆ ಅಷ್ಟೇ. ಅಂದರೆ ಪ್ರಾಪರ್ಟಿ ಆಗಿರಲಿ ಏನೇ ಆಗಿರಲಿ ತುಂಬ ಓವರಾಗಿ ಆಡ್ತಿರ್ತಾರೆ ಇವ್ರು. ನೋಡಿ ಇಷ್ಟು ಬರ್ತೀನಪ್ಪ ಇಷ್ಟಕ್ಕೂ ಇವರು ಓನರು. ಈ ಅಜ್ಜಿ ಎಷ್ಟು ಸಿಂಪಲ್ಲಾಗಿ ಇದೆ ನೋಡಿ. ಅದೇ ತೋಟನೂ ಅವ್ರದ್ದೇ, ಇದೆಲ್ಲ ಅವ್ರದ್ದೇ. ಎಷ್ಟು ಸಿಂಪಲ್ಲಾಗಿದ್ದಾರೆ ನೋಡಿ. ಇವತ್ತು ಫಸ್ಟ್ ಟೈಮ್ ಮಾತಾಡ್ಸ್ದಾಗಲೇ ಗೊತ್ತಾಯಿತು ಪಾಪ ಅಜ್ಜಿ ಒಳ್ಳೆ ಅಜ್ಜಿ ಅಂತ. ಹೇಳೋದಪ್ಪ ಒಂದು ಕೋತಿ ತಿಮ್ಮ ಹತ್ತಾ ಇದೆ ನೋಡಿ. ಇದು ಕೋತಿ ತಿಮ್ಮ ಮೈಸೂರು ಝೂವಿಂದ ಬಂದಿರೋದು. ಯಾವ್ದಪ್ಪ? ಆ ರೋಡ್ ಅಲ್ಲಿ ಕಾಣುತ್ತಲ್ಲ ರೋಡು. ಹಾಂ ರೋಡ್ ಕಾಣುತ್ತೆ ನೋಡಿ. ಈ ಸೈಡ್ ಅಲ್ಲ, ಆ ಸೈಡ್ ಪಕ್ಕದಲ್ಲಿ ರೋಡ್. ಗೊತ್ತು ಆ ರೋಡ್ ಅವತ್ತು ನಾವು ಬಂದ್ವಲ್ಲ, ಅದು ಯಾಂದಳ್ಳಿ ರೋಡ್. ಯಾಂದಳ್ಳಿ ಗೈಸ್. ಆ ರೋಡ್ ಹೆಸರು ಯಾಂದಳ್ಳಿ ಅಂತ ಹೇಳಿ. ಯಾಂದಳ್ಳಿ ತಗೊಬಂದು ಅಂತ ಯಾರು ದೊಡ್ಡಣ್ಣ ಹೇಳ್ತಾನಲ್ಲ ಸೂರ್ಯಾಂಶ ಫಿಲಮಲ್ಲಿ. ಟ್ರ್ಯಾಕ್ಟರ್ ಐತೈತಲ್ಲ, ಅದೇ ಯಾಂದಳ್ಳಿ ರೋಡ್. ಇಲ್ಲಿ ಟ್ರ್ಯಾಕ್ಟ್ರ್. ಅವತ್ತು ನಾವು ಬಂದ್ವಲ್ಲ. ಅದೇ ಗೊತ್ತು ಯಾಂದಳ್ಳಿ ರೋಡು. ಬಟ್ ಎನ್ವಿರಾನ್ಮೆಂಟ್ ಅಂತೂ ಸಖತ್ತಾಗಿರುತ್ತೆ. ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಅಂದರೆ ತುಂಬ ಗಜಬಜಿ ಸೌಂಡು ಆ ಥರ ಎಲ್ಲ ಏನಿರಲ್ಲ, ಪೀಸಾಗಿರುತ್ತೆ. ಒಂದು ಅರ್ಧ ಗಂಟೆ ಟೆರೆಸ್ ಮೇಲೆ ಬಂದು ನಿಂತ್ಕೊಬಿಟ್ರೆ ಆರಾಮ್ ಅನಿಸುತ್ತೆ. ಯಾಕೆಂದರೆ ಇಲ್ಲಿ ಸುತ್ತಮುತ್ತ ಬರೀ ಗ್ರೀನರಿನೇ ಐತೆ ನೋಡಿ. ಈ ಕಡೆನೂ ಗ್ರೀನರಿ ಫುಲ್ಲು. ಹಿಂದೆಗಡೆ ಒಂದು 3 ಮನೆ ಐತೆ. ಅದು ಬಿಟ್ಟರೆ ಈ ಕಡೆನೂ ಅಷ್ಟೇ ಫುಲ್ ಖಾಲಿ. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ ನಮ್ಮ ಲೆಫ್ಟ್ ಸೈಡೇ ಬೆಟ್ಟ. ಈ ಲೇಔಟಲ್ಲಿ ಇನ್ನೂ ಜಾಸ್ತಿ ಮನೆ ಆಗಿಲ್ಲ, ಆದ್ದರಿಂದ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಹಸುಗೆ ಗೋದಾನ ಏನಾದ್ರು ಮಾಡಬೇಕು, ಹಸುಗೇನಾದ್ರು ಕೊಡಬೇಕು ಅಂತಂದರೆ ಅಲ್ಲೇ ಹಸುನೂ ಇದೆ. ಆರಾಮಾಗಿ ಇರ್ಬೋದು, ನೆಮ್ಮದಿಯಾಗಿರ್ಬೋದು. ಮನೆ ಎದುರುಗಡೆ ಪಾರ್ಕ್ ಇದೆ. ವಾಕಿಂಗ್ ಮಾಡಬೇಕು ಅಂದರೆ ಹೋಗಿ ಆ ಪಾರ್ಕಲ್ಲಿ ವಾಕಿಂಗ್ ಮಾಡ್ಕೊಂಬರ್ಬೋದು, ಏನು ಟೆನ್ಷನ್ ಇಲ್ಲದೆ. ಓಕೆ ಬನ್ನಿ ಕೆಳಗೆ ಹೋಗೋಣ. ಈ ಪ್ಯಾಚ್ ಇದೆಯಲ್ಲ, ಅದಕ್ಕೆಲ್ಲ ಹಾಕ್ಬಿಡ್ತಾರೆ ನೋಡ. ಮೂಲೆಯಲ್ಲಿ ಅಮ್ಮ ಎದಕ್ಕೆ ತಗೊಳ್ಳಲ್ಲ, ಅಲ್ಲಿಂದ ಹುಳ ಬಂದ್ಬಿಡ್ತದೆ ಅಂತ. ಇದನ್ನ ಹಾಕ್ಬಿಡ್ತಾರಾ? ಗೊತ್ತಾಯ್ತು. ಇದೆಲ್ಲ ಗ್ಯಾಪ್ ಇಟ್ಟರೆ ಹುಳಗಳು ಎಲ್ಲ ಬರುತ್ತೆ. ಅದೆಲ್ಲ ತುಂಬಿಡ್ತಾರೆ, ಪ್ಯಾಕ್ ಮಾಡ್ತಾರೆ. ಅದಕ್ಕೆಲ್ಲ ಪ್ಯಾಕ್ ಮಾಡ್ಬಿಡ್ತಾರಾ? ಇಲ್ಲಿ ನಿಂತ್ಕೊಂಡ್ರೆ ಇದು ಅಲ್ಲಾಡ್ಬೇಕು. ಅಂಕಲ್ ಏನು ಮಾಡೋದು, ಈ ಸಿಮೆಂಟ್ ಇಲ್ಲಿಟ್ಟು ಸಿಮೆಂಟ್ ಕಲಿಸ್ಬಿಟ್ಟು ಹಾಕ್ಬಿಟ್ಟು ಒಂದು 20 ಅರ್ಧ ಗಂಟೆ ಏನಪ್ಪ, ಅರ್ಧ ಗಂಟೆ ಕುಟ್ಟಿದ್ರು. ಈಗ ಸಕ್ಕರೆ ಇಲ್ಲ, ಅದುವೇ ಅದು ಸ್ವಲ್ಪ ಮೇಲ್ ಬಂದಂಗೆ ಆಗಿದೆ. ಇವರೇನ ಮಾಡಿದ್ದು? ಅವರೇ ಬಾಸ್ ಇದಕ್ಕೆ. ಸರಿ, ಇವರು ಮಾದೇಶ್ವರ ಫ್ರೆಂಡ್. ಓ ಹೌದಾ? ಅವ್ರು ಗೊತ್ತಾಗಲ್ಲ. ನಮ್ಮ ಹತ್ರ ಬರ್ತಾನೆ. ದೇವ್ರ ಮೇಲೆ ಊತಪ್ಪನವ್ರೆ ಸಂಜೆ ಅವನು ತಪ್ಪಲ್ಲ ನಮ್ಮ ಡ್ರೈವರು. ಸೊ ಗೈಸ್, ಇದೆಲ್ಲ ಕ್ಲೀನಿಂಗ್ ಮಾಡಬೇಕು, ಇನ್ನೂ ಇದೆಲ್ಲ ಎತ್ತಬೇಕು, ಇದೆಲ್ಲ ನೀಟ್ ಮಾಡಿಕೊಡ್ತಾರೆ ಅಂತ ಮಾಡ್ಕೊಡ್ತೀನಿ ಅಂತ ಅಂದಿದ್ದಾರೆ. ನೋಡೋಣ. ರೂಮ್ ಒಳಗಡೆ ಇರೋದು, ಈಚೆ ಕಡೆ ಇಲ್ಲಿಗೆ ಬಂದಿದೆ. ಸರಿ. ಬೆಂಕಿ ಹಾಕೊಂಡು ಉರಿಸ್ತಾವ್ರಲ್ಲಪ್ಪ.
ಅದು ಹೆಂಗ್ ಹುಡ್ಕೊಂಡು ಹೋಯ್ತೈತೆ ನೋಡುವ. ಅವ್ರು ಇಲ್ಲ ಹಚ್ಚಿದಾಗ ನೋಡಿದೆ, ಅಲ್ಲಿವರೆಗೂ ಹೋಗೈತೆ. ಅಜ್ಜಿ ಫುಲ್ ಧೈರ್ಯ. ಅಜ್ಜಿ ಹೆಂಗ್ ನಿಂತಿ. ಅಪ್ಪ ಇದೆಲ್ಲ ಕ್ಲೀನ್ ಮಾಡಿಸ್ಬೇಕಲ್ವಾ ಇದೆಲ್ಲ? ಹ್ಞೂ ಹೇಳ್ಬಿಟ್ಟು ಹ್ಞೂ ಎಲ್ಲ ತುಂಬಿಸ್ಬಿಟ್ಟು ಕಳಿಸ್ಬಿಡ್ತೀನಿ. ನೀ ಹೇಳಿದ್ದು ಆ ಕಡೆ ಹಣ ಬೇಡ, ಹ್ಞೂ ಇಲ್ಲಿ 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 ಪೂರ್ತಿ ಕ್ಲೀನ್ ಮಾಡಿಸ್ಬಿಟ್ಟು ಹ್ಞೂ 20-50 ಶಾಮಿಯಾನ, 20-50 ಶಾಮಿಯಾನ ಇಷ್ಟರಲ್ಲಿ ನಾವು ಅಡುಗೆ ಮಾಡ್ಕೊತೀವಿ. ಅಡುಗೆ ರೆಡಿ ಆದ್ಮೇಲೆ ತಾನೇ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡ್ಬಿಡೋಣ. ಇಲ್ಲಿ ಮೂರು ಲೈನ್ ಮಾಡೋಣ. 3 ಲೈನ್ ಮಾಡಿ ಒಂದು ಜನಕ್ಕೆ 35 ಜನ ಕುತ್ಕೊಳಕ್ ಮಾಡೋಣ. 15 ಟೇಬಲ್ ಹೇಳಿ ಸಾಕು. 35 ಜನ ಕುತ್ಕೊಳಕ್ ಮಾಡೋಣ. ಕುತ್ಕೊಳಕ್ ಮಾಡ್ಬಿಟ್ಟು ಊಟ ಮಾಡ್ಬಿಟ್ಟು ಆ ಕಡೆ ಆ ಕಡೆ ಆ ಕಡೆ ಬೇಡವಾ ಪಾರ್ಕಿಂಗು? ಕಾರ್ ಪಾರ್ಕಿಂಗ್ ಮಾಡ್ಕೊಳ್ಳೋಣ ಆ ಕಡೆ. ಸರಿ ಸರಿ ಸರಿ. ಕಲ್ಲು ಪಲ್ಲೆಲ್ಲ ದಪ್ಪ ದರದೆಲ್ಲ ಎತ್ಬಿಟ್ಟು ಟ್ರ್ಯಾಕ್ಟರ್ ಬಂದ ತುಂಬಿಸ್ಬಿಡೋಣ. ತುಂಬಿಸ್ಬಿಟ್ಟು ಅವೆಲ್ಲ ಮಾಡಿ ಈ ಚಪ್ರಿಕಲ್ ಹೇಳಿದೀನಿ, ಈ ಚಪ್ರಿಕಲ್ ತಂದು ಹಾಕ್ಬಿಡೋದು. ಅವ್ರ ಮನೆ ಕಟ್ಟೋ ಕಾಲಕ್ಕೆ ಬಂದಾಗ ನಮ್ಮ ಕಡೆ ನಾವು ಚಪ್ರಿಕಲ್ ಎತ್ಕೊಳ್ಳೋದು ಅಷ್ಟೇ. ಸರಿ. ಇದು ಹೊಟ್ಟೋಗಿದೆ, ಈ ಪೂರ್ತಿ ಕಸ ಹೊಂಟೋಗಿದೆ. ಇದು ಸೈಡ್ ಆದಂಗೆ ಆಗೋಯ್ತದೆ. ಗೃಹ ಪ್ರವೇಶ ಬೇರೆ ಹತ್ರ ಬರ್ತಿದೆ. ನೋಡಿದ್ರಲ್ಲ ಗೈಸ್ ಎಷ್ಟು ಕೆಲಸ ಪೆಂಡಿಂಗ್ ಇದೆ ಅಂತ ಹೇಳಿ. ಸೊ ಅವರು ಬೇಗ ಬೇಗ ಎಲ್ಲ ಮಾಡ್ತಿದ್ದಾರೆ. ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕ್ಲೀನ್ ಆದರೆ ಸಾಕು. ನಾನು ಆಮೇಲೆ ಮನೆಗೆ ಹೊರಟೆ. ಬಾಯ್ ಅಂತ ಅವಳು ಬಾಯ್ ಅಂಜಿ. ಬಿಡು, ಬಾಯ್ ಮಾಡ್ತೀನಿ ಅವಳಿಗೆ. ಬಾಯ್. ಐ ಸಿರಿಯಮ್ಮ ಬೀಳ್ಸ್ಬಿಡ್ತೀಯಾ? ಬಾಯ್ ಹನಿ, ಬಾಯ್. ಕೇಳ್ತಾಳೆ ಏನಕ್ಕೆ ಹೋಗ್ತಿದ್ದೀರಾ? ಗೈಸ್ ನೋಡಿದ್ರಲ್ಲ ಇವತ್ತಿನ ಡೇ ಈ ಥರ ಇತ್ತು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಹೆಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.